ಆದ ಕಾರಣ ಇಲ್ಲ, ನೀವು ಜನರಿಗೆ ಹೇಳ್ಬೇಕು, ನಾವು ಅಧಿವೇಶನಕ್ಕೆ ಹೋಗುದು ಅಧಿವೇಶನ ಹೋಗ್ಲಿಕ್ಕೆ. ನಾನೀಗ ಅಧಿವೇಶನ ಸಂದರ್ಭದಲ್ಲಿ ನೀವು ನಿಮ್ಮ ಕ್ಷೇತ್ರ ಮಟ್ಟ ಶಾಸಕರು, ಅಧಿವೇಶನ ನಡೆಯುವಾಗ ನೀವು ಇಡೀ ರಾಜ್ಯದ ಶಾಸಕರು, ಇಡೀ ರಾಜ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪಾಲಿಸಿ ಅನ್ನೋ ಎಲ್ಲ ಕೂಡ ಇಲ್ಲಿ ರಾಜ್ಯದ ನಾಯಕರಾಗಿ ತಾವು ಇಲ್ಲಿ ಪ್ರತಿನಿಧಿಸ್ತೀರಿ. ಅವ್ರಿಗೆ ಜನರ ಪಾಪರಿಗೆ ಅರ್ಥ ಆಗ್ತದೆ. ಅವ್ರು ನಾವು ಹೇಳಿದಾಗ ಎಲ್ಲ ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಇದರಲ್ಲಿ ಅಧ್ಯಕ್ಷರೇ, ನಿಮ್ಮ ಸೌತ್ ನಿಮಗೆ ಎರಡು ಕೊಟ್ಟಿದ್ದೇವೆ ಅಧ್ಯಕ್ಷರೇ, ತಾವು ಹೇಳೋದು ಒಪ್ತೀವಿ ಅಧ್ಯಕ್ಷರೇ. ನಮ್ಮ ಜನರು ಅರ್ಥ ಮಾಡ್ಕೋತಾರೆ. ಈಗ ಆಯ್ಕೆ ಆಗಿ ಈಗ ಅಲ್ಲಿಂದ ಆಯ್ಕೆ ಮಾಡಿ ಕಳ್ಸಿರೋದು ಇಲ್ಲೇ ಕೂತ್ಕೊಂಡೆ ಅವ್ರ ಸಮಸ್ಯೆಗಳು ಚರ್ಚೆಗೆ ಮಾಡ್ಲಿಕ್ಕೆ. ಆದ್ರೆ ಜನರ ನಿರೀಕ್ಷೆ ಏನಿರುತ್ತೆ, ಅಧಿವೇಶನ ಇದ್ದಾಗ ಎಲ್ಲಾ ಮಂತ್ರಿಗಳು ಇರ್ತಾರೆ, ಸರ್ಕಾರ ಇರ್ತಾರೆ, ಒಂದು ಪರಿಹಾರ ಕಂಡುಕೊಳ್ಳಕ್ಕೆ ಇನ್ನ ಸುಲಭವಾಗುತ್ತೆ ಅಂತ ಅಷ್ಟೇ ಜನರ ನಿರೀಕ್ಷೆನೂ ಇರ್ತದೆ ಅಧ್ಯಕ್ಷರೇ. ಬೇರೆ ನಿಟ್ಟಿನಲ್ಲ. ನೀವು ಹೇಳ್ದಂಗೆ ಚುನಾವಣೆ ಇದ್ದಾಗ 6 ಗಂಟೆಗೆ ಹೋಗ್ತೀವಿ, 7 ಗಂಟೆಗೆ ಹೋಗ್ತೀವಿ. ಈಗಲೂ ಜನರ ಸೇವೆಗೋಸ್ಕರ ಎಲ್ಲರೂ, ನಾವಿರ್ಬೋದು ಅವ್ರಿರ್ಬೋದು, ಎಲ್ಲರೂ ಜನರ ನಿರೀಕ್ಷೆ ಪ್ರಕಾರನೇ ಕೆಲಸ ಮಾಡ್ತೀವಿ. ಆದರೆ ಪರಮೇಶ್ವರ್ ಸಾಹೇಬ್ರು ಹೇಳ್ದಾಗೆ ಸ್ವಲ್ಪ ಬೇರೆಯವರಿಗೆ ಎಲ್ಲರಿಗೂ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ಅಷ್ಟೇ. ಏನಿದ್ರು ಕೂಡ ಅಧಿವೇಶನ ಸಂದರ್ಭದಲ್ಲಿ ಬೇಗ ಬಂದು ರಾತ್ರಿ ಹೊತ್ತು ತನಕ ಬೇಗ ಲೇಟಾಗಿ ಕೂತ್ಕೊಂಡು ಮರುದಿವಸ ಬೇಗ ಎದ್ದು ಬಂದ್ರೆ ಆಯ್ತು. ಟೈಮಲ್ಲಿ ಇಲ್ಲ, ನಂದು ಅಟೆಂಡೆನ್ಸ್ ಅಂತೂ 100% ಇದೆ ಅಶೋಕಣ್ಣ, ನಿಮ್ಗೆ ಗೊತ್ತಿದೆ. ಈಗ ನಮ್ಮ ಅವ್ರ ಸರ್ಟಿಫಿಕೇಟೇ ಕೊಡ್ತಾರೆ ಸರ್ ನನಗೆ ಅಟೆಂಡೆನ್ಸ್ ಬಗ್ಗೆ. ನಾವು ವಿರೋಧ ಪಕ್ಷದ ನಾಯಕರು ನನ್ನ ಅಟೆಂಡೆನ್ಸ್ ಬಗ್ಗೆ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ. ನಮ್ದೇನು ತೊಂದರೆ ಇಲ್ಲ. ನೀವು ಯಾವ ಟೈಮಿಗೆ ಹೇಳ್ತೀವಿ ಬರ್ತೀವಿ. ಆದರೆ ಜನರ ನಿರೀಕ್ಷೆ ಬಗ್ಗೆ ಹೇಳ್ತಾ ಇರೋದು ಅಷ್ಟೇ ಅಧ್ಯಕ್ಷ. ಓಕೆ, ಎಲ್ಲ ಬಂದಿದ್ದಾರೆ. ಆಲ್ ಹ್ಯಾವ್ ಕಮ್. ಕೊಬ್ಬರಿನ ನಾಳೆಯಿಂದ ಒಂದು ಸೆಕೆಂಡ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅವ್ರ ಮೇಲೆ ಕ್ರಮ ತಗೊಳ್ಳಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.